आप देख रहे हैं 7 न्यूज। मैं आपके साथ मोहम्मद सलमान जुनैदी। ಈ ದಿನ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಇಬ್ರಾಹಿಂಪುರ ಹತ್ತಿರ ಬೆಂಗಳೂರು ರಿಂಗ್ ರಸ್ತೆ ಪಕ್ಕ ಅಲ್ಲಿ ಈಗಾಗಲೇ ಬ್ರಿಡ್ಜ್ ಕೆಲಸ ನಡೀತಾ ಇದೆ. ಅಲ್ಲಿ ಆ ರಿಂಗ್ ರಸ್ತೆ ಹತ್ತಿರನೇ ಅಂಡರ್ ಪಾಸ್ ಆಗಿದೆ. ಅಲ್ಲಿ ಮೂಲ ರೈತಾಪಿ ಜನಾಂಗದ ಜಮೀನುಗಳು ಸುಮಾರು ಒಂದು 4000 ಹೆಕ್ಟೇರ್ ಜಮೀನು ಹೋಗುವಂತ ಒಂದು ಮೂಲ ರಸ್ತೆ ಇತ್ತದು. ಆ ರಸ್ತೆಗೆ ಯಾರಾದ್ರೂ ಒಂದು ಎತ್ತಿನ ಗಾಡಿ ತಗೊಂಡು ಹೋಗ್ಬೇಕು, ಅವ್ರು ಟ್ರಾಕ್ಟರ್ ಏನೋ ತಗೊಂಡು ಹೋದ್ರು ಆ ಬ್ರಿಡ್ಜ್ ಕಾಗೆ ಹೋಗ್ಬೇಕು, ಮತ್ತ ಅಪೋಸಿಟೇ ಬರಬೇಕು. ಅದರಿಂದ ಅಲ್ಲಿನ ಎಲ್ಲಾ ರೈತರಿಗೆ ಬಹಳ ಆ ರಸ್ತಾದಿಂದ ಈಗ ಏನ್ ಇವರು ಅಂಡರ್ ಪಾಸ್ ಕೊಟ್ಟಿದ್ದಾರೆ ಅದರಿಂದ ಬಹಳ ಅನಾನುಕೂಲ ಆಗ್ತದೆ. ಅದ್ರಗೋಸ್ಕರ ನಿನ್ನೆ ನಾವು ಅಷ್ಟು ರೈತರು ಅಷ್ಟು ಅಲ್ಲಿ ಸೇರಿ ಧರಣಿ ಮಾಡಿದ್ದೇವೆ. ಆ ಧರಣಿ ಆದ ಮುಖಾಂತರ ನಮ್ಮ ರೈತರೆಲ್ಲರೂ ಕೂಡಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೂಡ ಅಂತ ಹೇಳಿ ಇವತ್ತು ಬಂದೆ ಎಲ್ಲ ನಮ್ಮ ರೈತರು ಆ ಬಡಾವಣೆಯ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಒಟ್ಟರು ಕೂಡಿ ಒಂದು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೇವೆ ಈಗಾಗಲೇ. ಅದಕ್ಕೆ ಆ ಮನವಿ ಅವರು ಸ್ವೀಕಾರ ಮಾಡಿಕೊಂಡು ಭರವಸೆ ನೀಡಿದ್ದಾರೆ. ಆದ ನಂತರ ಮುಂದೆ ನಾವು ಇನ್ನೊಂದ್ 2-3 ದಿನ ಬಿಟ್ಟು ನಾವೆಲ್ಲರೂ ಸೇರ್ಕೊಂಡು ಮಾನ್ಯ ಸಂಸದರು ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ನಗರ ಶಾಸಕರು ಬಸನಗೌಡ ಪಾಟೀಲ್ ಅವ್ರ ಮುಖಾಂತರ ಎಲ್ಲರೂ ಕೂಡಿ ಸೇರಿ ಇದು ಕೊಟ್ಟ ಅಲ್ಲಿ ಏನು ಮೂಲ ರಸ್ತಾ ಇತ್ತು ಆ ರಸ್ತಾ ನಮ್ಗ ರೈತರಿಗೆ ಹೋಗ್ಲಾಕ ಒಂದು ಅನುಕೂಲ ಆಗ್ಬೇಕಂತ ಹೇಳಿ ನಮ್ಮ ಎಲ್ಲರದು ಒಂದು ಹೋರಾಟ. ಈ ಹೋರಾಟಕ್ಕೆ ಅವರು ಈಗಾಗಲೇ ನಮ್ಮ ರೈತರು ಅವ್ರಿಗೆ ಒಂದು ಸಂಸದರಿಗೆ ಒಂದು ಮನವಿ ಮಾಡಿದ್ದಾರೆ. ಅದಕ್ಕೆ ಅವರು ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ. ಅದರಿಂದ ಈಗ ಅಲ್ಲಿ ಕೆಲಸ ನಡೀಲಿ ಆಗ್ತದೆ, ಮುಂದೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ರೈತರಿಗೆ ಒಂದದು ಮನವರಿಕೆ ಆಗಿಬಿಟ್ಟದ. ಇಲ್ಲ ಇದು ಈ ರಿಂಗ್ ರಸ್ತೆ ಹತ್ತಿರ ಅಷ್ಟೇ ರಸ್ತೆ ಆಗ್ತದ, ಮುಂದೆ ಅಂಡರ್ ಪಾಸ್ ಆಗೋದಿಲ್ಲ ಅಂತ ಹೇಳಿ ಇವ್ರು ಎಲ್ಲರೂ ನಮ್ಮವರು ಅವ್ರು ತಿಳ್ಕೊಂಡ್ರ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ, ಮುಂದೆ ಸಂಸದರಿಗೆ ಇನ್ನೊಮ್ಮೆ ನಾವು ಎಲ್ಲರೂ ಕೂಡಿ ಇದನ್ನ ಮನವರಿಕೆ ಮಾಡ್ತೀವಿ. ಈ ನಮ್ಮ ಮನವಿಗೆ ಅವ್ರು ಸ್ಪಂದಿಸ್ತಾರ ಅಂತ ಹೇಳಿ ತಿಳ್ಕೊಂಡು ಈ ನಿಮ್ಮ ಮುಖಾಂತರ ನಾ ತಿಳಿಸ್ಲಾಕ ಇಷ್ಟಪಡ್ತೀನಿ. ನಿಮ್ಮ ಹೆಸರೇನು? ಮಲ್ಲಿಕಾರ್ಜುನ್ ಗಡಿ, ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 21. ನಿನ್ನೆಯ ಹೋರಾಟದ ಮುಂದುವರೆದ ಭಾಗವಾಗಿ ಇವತ್ತು ನಾವು ಬೆಂಗಳೂರು ಬೈಪಾಸ್ ನಲ್ಲಿ ಒಂದು ಫ್ಲೈಓವರ್ ಆಗ್ತಾ ಇದೆ. ಅದ್ರ ಮುಂದೆ ಸಂಗಮೇಶ್ವರ ಹಾಸ್ಪಿಟಲ್ ಹತ್ರ ಒಂದು ಅಂಡರ್ ಪಾಸ್ ಅನ್ನ ನಾವು ಕೇಳಿದ್ದೇವೆ. ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದಂತ ರಮೇಶ್ ಜಿಗಜಿಣಗಿ ಅವರಿಗೆ ನಾವು 2 ತಿಂಗಳ ಹಿಂದ ಮನವಿಯನ್ನ ಸಲ್ಲಿಸಿದ್ವಿ. ನಮ್ಗೆ ರೈತಾಪಿ ಜನ ಸುಮಾರು ಒಂದು 4,000 ಹೆಕ್ಟೇರ್ದಷ್ಟು ಜಮೀನು ಇಬ್ರಾಹಿಂಪುರ ಮತ್ತ ಇಬ್ರಾಹಿಂಪುರದ ರೈತರು ಪ್ರತಿದಿನ ತಮ್ಮ ಎತ್ತಿನ ಗಾಡಿಗಳು, ಟ್ರ್ಯಾಕ್ಟರ್ಗಳು ಇವನ್ನೆಲ್ಲ ತಗೊಂಡು ಇದನ್ನ ಹೈವೇನ ಪಾಸ್ ಮಾಡ್ಬೇಕು. ಅವ್ರಿಗೆ ಈಗ ತೊಂದರೆ ಆಗ್ತಾ ಇದೆ. ತೊಂದರೆ ಅಂದ್ರೆ ಏನಂದ್ರ ಈಗ ಅಂಡರ್ ಪಾಸ್ ಇಂದ ನಾವು ಟ್ರ್ಯಾಕ್ಟರ್ಸ್ ಎತ್ತಿನ ಗಾಡಿ ತಗೊಂಡು ಹೋಗ್ಬೇಕಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೋಗ್ಬೇಕು ನಾವು. ಅದಕ್ಕೋಸ್ಕರ ನಮ್ಗೆ ನಾವಲ್ಲಿ ಸಂಗಮೇಶ್ವರ ಹಾಸ್ಪಿಟಲ್ ಅಪೋಸಿಟ್ ಒಂದು ಅಂಡರ್ ಪಾಸ್ ಅನ್ನ ಕೇಳ್ತಾ ಇದ್ದೇವೆ. ಈ ಮನವಿಯನ್ನ ನಾವು ಸಂಸದರಿಗೆ ಸಲ್ಲಿಸಿದ್ದೇವೆ 2 ತಿಂಗಳ ಮೊದಲು. ಪ್ಲಸ್ ಇದು ಪ್ರಾಜೆಕ್ಟ್ ಡೈರೆಕ್ಟರ್ಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಏನೋ ಸ್ಪಂದನೆ ಮಾಡಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ಗ್ರೀವೆನ್ಸಸ್ ಸೆಲ್ ನಲ್ಲಿ ನಾವು ಹಾಕಿದೀವಿ ಈಗ ಮನವಿಯನ್ನ. ಆ ಮನವಿಗೆ ಸ್ಪಂದಿಸುತ್ತಾರೆ ಅನ್ನೋಂತ ಭರವಸೆಯಿಂದ ನಾವು ಇವತ್ತಿನ ಇದನ್ನ ಇನ್ನು ಸ್ಪಂದಿಸದೇ ಇದ್ರೆ ಈ ನಮ್ಮ ಹೋರಾಟ ಉಗ್ರವಾಗಿ ಪ್ರಾರಂಭ ಆಗ್ತದೆ. ಅದನ್ನ ಅವರು ಅವಾಯ್ಡ್ ಮಾಡ್ಬೇಕಂದ್ರೆ ನಮ್ಗೆ ಅಂಡರ್ ಪಾಸ್ ಕೊಡ್ಲೇಬೇಕು. ಥ್ಯಾಂಕ್ ಯು. ಲಿಂಗರಾಜ್ ನಿರ್ಬೆಂಚಿ. ಬೆಂಗಳೂರು ರಸ್ತೆಗೆ ಏನಿಲ್ಲ ಅಂಡರ್ ಪಾಸ್ ಕೊಡಲೇಬೇಕು. आगे